ರೈತರೇ, ಕೃಷಿ ಭೂಮಿಗೆ ಬಳಸುವಂತ ಪೊಟ್ಯಾಷ್ ಅನ್ನ ನೀವೇ ಮನೆಯಲ್ಲಿ ತಯಾರಿಸಿಕೊಳ್ಳಬಹುದು. ರೈತರು ಬೆಳೆ ಚೆನ್ನಾಗಿ ಬರಲಿ ಅಂತ ಅಂಗಡಿಗಳಿಂದ ಸಾವಿರ ಕೊಟ್ಟು ಪೊಟ್ಯಾಷ್ ಅನ್ನ ತಂದು ಭೂಮಿಗೆ ಸುರಿಸ್ತಾರೆ. ಸೊ ಅದರಲ್ಲಿರುವಂತಹ ಕೆಮಿಕಲ್ ನಿಂದ ಮಣ್ಣಿನಲ್ಲಿರುವಂತಹ ಒಂದು ಸತ್ವ ಕೂಡ ಹಾಳಾಗುತ್ತೆ, ಎಷ್ಟೋ ಸೂಕ್ಷ್ಮ ಜೀವಿಗಳು ಸಾಯುತ್ತೆ. ಇಷ್ಟೇ ಅಲ್ಲ, ಇದರಿಂದ ಮಣ್ಣಿನ ಫಲವತ್ತತೆ ಕೂಡ ನಾಶ ಆಗುತ್ತೆ. ಸೊ ಇಲ್ಲಿ ನೀವು ಏನ್ ಮಾಡಬೇಕು ಅಂತಂದ್ರೆ, ಹತ್ರದಲ್ಲಿ ಬಿಲ್ವಪತ್ರೆ ಮರಗಳು ಇದ್ದೇ ಇರುತ್ತೆ. 10 ಕೆಜಿ ಬಿಲ್ವಪತ್ರೆ ಕಾಯಿಗಳನ್ನ ತಂದು ಚೆನ್ನಾಗಿ ಜಜ್ಜಿ ಅದರ ಜೊತೆ 3 ರಿಂದ 4 ಕೆಜಿ ಬೆಲ್ಲವನ್ನ ಸೇರಿಸಿ 10 ಕೆಜಿ ಕಾಯಿಗೆ 10 ಲೀಟರ್ ನೀರಿನಂತೆ ಸೇರಿಸಿ ಸುಮಾರು 40 ದಿನ ಅದನ್ನ ಒಂದು ಡ್ರಮ್ ನಲ್ಲಿ ತುಂಬಿಸಿರಬೇಕಾಗತ್ತೆ. ಅದರ ಬಾಯಿ ಮುಚ್ಚಿ ಫರ್ಮೆಂಟೇಷನ್ ಆಗೋದಕ್ಕೆ ಬಿಡಬೇಕು. ಅಂದ್ರೆ ಆ ನೀರು ಸಂಪೂರ್ಣವಾಗಿ ಕೊಳಿಬೇಕಾಗತ್ತೆ. 40 ದಿನ ಆದ್ಮೇಲೆ ಆ ನೀರನ್ನ ನಿಮ್ಮ ಗಿಡಗಳಿಗೆ ಸಿಂಪಡಿಸಬಹುದು. ಸೊ ಪ್ರತಿ ಸರಿ ಇದನ್ನ ಬಳಸಿ ಇಮಿಡಿಯೇಟ್ ಆಗಿ ನಿಮಗೆ ಪಕ್ಕಾ ರಿಸಲ್ಟ್ ಗೊತ್ತಾಗುತ್ತೆ. ಸೊ ನಿಮ್ಮ ಗಿಡಗಳು ಆರೋಗ್ಯವಾಗಿ ಬೆಳೆದು ಒಳ್ಳೆಯ ಬೆಳೆ ಕೂಡ ಬರುತ್ತೆ. ಅಷ್ಟೇ ಅಲ್ಲ, ನಿಮ್ಮ ಜಮೀನಿನ ಮಣ್ಣಿನ ಫಲವತ್ತತೆ ಕೂಡ ಬೇಗ ಹೆಚ್ಚಾಗುತ್ತೆ.